ಪ್ರೈಸ್ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಹಾಕೃಪೆಯಿಂದ ಈ ವರ್ಷದ 8ನೇ ತಿಂಗಳಿನ ಮೊದಲನೇ ದಿನದಲ್ಲಿ ನಾವು ಪ್ರವೇಶಿಸಿದ್ದೇವೆ. ಈ ತಿಂಗಳಲ್ಲಿ ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುವವಳಾಗಿದ್ದೇನೆ. ಬನ್ನಿ ಈ ದಿನದ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. 1 ಕೊರಿಂಥ 16ನೇ ಅಧ್ಯಾಯ 13ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ: ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ ಎಂಬುದಾಗಿ. ಹೌದು, ಇವತ್ತು ನಮ್ಮ ಜೀವಿತದಲ್ಲಿ ಕ್ರಿಸ್ತನ ನಂಬಿಕೆಯಲ್ಲಿ ನಾವು ಇವತ್ತು ದೃಢವಾಗಿ ನಿಂತುಕೊಳ್ಳುವವರಾಗಿರಬೇಕು. ಹೌದು, ಈ ತಿಂಗಳಲ್ಲಿ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ. ಕಳೆದ ತಿಂಗಳುಗಳಿಗಿಂತ ಈ ತಿಂಗಳಲ್ಲಿ ನಾನು ಕ್ರಿಸ್ತನಲ್ಲಿ ಅಧಿಕ ನಂಬಿಕೆ ಉಳ್ಳವಳಾಗಿರ್ತೇನೆ ಎಂಬುದಾಗಿ. ಈ ತಿಂಗಳಲ್ಲಿ ದೇವರಲ್ಲಿ ನಾವು ಅತಿ ಹೆಚ್ಚಾಗಿ ನಂಬಿಕೆಯಲ್ಲಿ ನಾವು ನಿಂತುಕೊಳ್ಳುವಾಗ ದೇವರು ಎಂಥ ಪರಿಸ್ಥಿತಿ ನಮ್ಮನ್ನ ಎದುರಿಸಿಕೊಂಡು ಬಂದರೂ ಕೂಡ ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ಆತನು ಎಲ್ಲದರಿಂದ ಇಕ್ಕಟ್ಟುಗಳಿಂದ ನಮ್ಮನ್ನು ಹೊರಗಡೆ ಕರೆತರ್ತಾನೆ ಎಂಬುದಾಗಿ ನಾವು ನಂಬಿಕೆಯಿಂದ ಆತನ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆಯಲ್ಲಿ ನಾವು ಕಳೆಯುವಾಗ ದೇವರು ಖಂಡಿತವಾಗಲೂ ನಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಒಂದು ಕುಟುಂಬ ತಿಂಗಳ ಮೊದಲನೆಯ ದಿನದಲ್ಲೇ ಅವರು ಕುಟುಂಬವಾಗಿ ದೇವರ ಸಮ್ಮುಖದಲ್ಲಿ ಆ ಕುಟುಂಬದ ಯಜಮಾನ ಪ್ರಾರ್ಥನೆಯಲ್ಲಿ ಕಳೀತಾ ಇದ್ರಂತೆ. ಆತನ ಬಯಸುತ್ತಾ ಇದ್ದಾರಂತೆ, ನನ್ನ ಕುಟುಂಬ ಸದಸ್ಯರು ಪ್ರತಿಯೊಬ್ಬರು ಕೂಡ ಈ ತಿಂಗಳ ಪ್ರಾರಂಭದ ದಿನದಲ್ಲೇ ದೇವರ ಸಮ್ಮುಖದಿಂದಲೇ ಮತ್ತು ಅವರು ಪ್ರಾರಂಭ ಮಾಡಬೇಕು ಒಂದು ದಿನವನ್ನು ಎಂಬುದಾಗಿ ಹೇಳಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಕುಟುಂಬವಾಗಿ ಅವರು ಕುಳಿತುಕೊಳ್ಳುತ್ತಾ ಇದ್ದಂತೆ. ಕುಟುಂಬವಾಗಿ ಅವರು ದೇವರ ಪ್ರಸನ್ನತೆಯನ್ನು ಅವರು ಬಯಸುವುದಕ್ಕಾಗಿ, ಅದನ್ನ ಅನುಭವಿಸುವುದಕ್ಕಾಗಿ ಆ ಯಜಮಾನ ಏನ್ ಮಾಡ್ತಾ ಇದ್ದ ಅಂದ್ರೆ, ತನ್ನ ಕುಟುಂಬದಲ್ಲಿರುವಂತಹ ಚಿಕ್ಕವರು ಮೊದಲುಗೊಂಡು ದೊಡ್ಡವರವರೆಗೂ ಪ್ರತಿ ಒಬ್ಬೊಬ್ಬರ ಬಲಹೀನತೆಗಳಿಗಾಗಿ, ಕೊರತೆಗಳಿಗಾಗಿ, ಅವರ ಅಗತ್ಯತೆಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಂತೆ. ಯಾಕಂದರೆ ಇವುಗಳು ಯಾವುದು ಕೂಡ ದೇವರ ಪ್ರಸನ್ನತೆಗೆ ತಡೆಯಾಗಿ ಬರಬಾರದು. ಅವರು ಸಂಪೂರ್ಣವಾಗಿ ದೇವರ ಪ್ರಸನ್ನತೆಯಲ್ಲಿ ಇರಬೇಕು ಎಂಬುದಾಗಿ ನೆನೆಸುತ್ತಾ ಇದ್ದಾನಂತೆ. ಅದೇ ರೀತಿಯಲ್ಲಿ ದೇವರ ಅವರ ಕುಟುಂಬವನ್ನ ಅತಿ ಹೆಚ್ಚಾಗಿ ಆಶೀರ್ವದಿಸಿ ದೇವರವರನ್ನ ಸಮೃದ್ಧಿಯಾಗಿ ಯಾವ ಕೊರತೆ ಇಲ್ಲದೆ ದೇವರವರನ್ನ ನಡೆಸುತ್ತಾ ಇದ್ದಂತೆ. ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು, ಕೊರ್ನೇಲನನ್ನು ಆತನು ತಮ್ಮ ಕುಟುಂಬ ಸಮೇತವಾಗಿ ದೇವರ ಸಮ್ಮುಖದಲ್ಲಿ ತಮ್ಮ ದಿನಗಳನ್ನು ಕಳೀತಾ ಇದ್ದನು, ಪ್ರಾರ್ಥಿಸುವಂತ ವ್ಯಕ್ತಿಯಾಗಿದ್ದನು. ಇವತ್ತು ನಾವು ಈ ತಿಂಗಳಲ್ಲಿ ನಾವೊಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ. ನಾವು ಕುಟುಂಬವಾಗಿ ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುವುದಕ್ಕೆ ನಾವು ಕಲಿಯುತ್ತೇವೆ ಎಂಬುದಾಗಿ ನಿಮ್ಮನ್ನ ಒಪ್ಪಿಸಿ ಕೊಡಿರಿ. ದೇವರು ಖಂಡಿತವಾಗಲೂ ನಿಮ್ಮನ್ನ ಆಶೀರ್ವದಿಸುವ ಆತನಾಗಿದ್ದಾನೆ. ಅದು ಮಾತ್ರವಲ್ಲ, ನಾವು ಆತನಲ್ಲಿ ನಂಬಿಕೆ ಉಳ್ಳವರಾಗಿರಬೇಕು. ಇವತ್ತು ನಾವು ಎಷ್ಟು ನಂಬುತ್ತೇವೆ, ನಮ್ಮ ಕೊರತೆಗಳ ಮಧ್ಯದಲ್ಲೂ ನಾವು ಆತನನ್ನು ನಂಬುವಾಗ ಖಂಡಿತವಾಗಲು ಈ ತಿಂಗಳಲ್ಲಿ ನಿಮ್ಮ ಜೀವಿತದಲ್ಲಿ ಯಾವ ಒಂದು ಕೊರತೆಗಳು ಬರದಾಗೆ ಸಮೃದ್ಧಿಯಾಗಿ ಆತನು ನಡೆಸುವ ಆತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.